ಎಲ್ಲಾದ್ರೆ ಎಲ್ಲಿ ಆಯ್ತಾಯ್ತು ಪಂಚೆ ಉಟ್ಕೊಂಡಿಲ್ಲ ನೋಡೋದು ಪಂಚೆ ಸಮೋಸ ಫಸ್ಟ್ ಆಗ್ಬೋದು ನೋಡಿ ಸರ್ ಇಲ್ಲಿ ಕೋಚ್ ಜೂಮ್ ಮಾಡಿ ಇಲ್ಲಿ ಇದು ಕೆಳಗೆ ಹೋಗಿ ತೊಗೊಂಡು ಪ್ರೋಗ್ರಾಮ್ಸ್ ಮಹಾಶಿವರಾತ್ರಿ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 1-2 ಡೇಸ್ ಮೊದಲೇ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಯಾವ ಟೆಂಪಲ್ದಲ್ಲಿ. ನಮ್ಮ ಮಹಾಬಲೇಶ್ವರ ಗುಡಿಯಲ್ಲಿ, ನಮ್ಮ ಸಹದೇನಗರದ ಮಹಾಬಲೇಶ್ವರ ಗುಡಿ. ಈಗ ಅದು ಯಾವುದಂತ ನಾನು ತಪ್ಪು ಹೇಳ್ಬಾರ್ದು ಅಂತೇಳಿ ಅವ್ರ ಕಡೆಯಿಂದ ಹೇಳಿಸ್ತೀನಿ ನೋಡಿ. ಸ್ವಾಮಿಗಳು ಸರ್ ಯಾವಾಗ ಪೂಜೆ ಮಾಡಿದ್ರು ನೀವು ಹೇಳ್ರಿ, ನಿಮ್ಮ ಹೆಸರು ನಿಮ್ಮದು. ಇವತ್ತು ಮುಂಜಾನೆ ಹಿಡಿದ ಏನೇನು ಪೂಜೆ ಮಾಡಿದ್ರಲ್ಲ ನಿಮ್ಮ ಹೆಸರು ನೀವೆಲ್ಲ ಇದ್ರಲ್ಲಿ ಹೇಳ್ರಿ. ಮಹಾಬಲೇಶ್ವರ ಸ್ವಾಮಿಯ ಆಲಯ ಪ್ರವೇಶೋತ್ಸವ ಕರ್ಮಾಂಗವಾಗಿ ಇವತ್ತಿನ ದಿವಸ ನಾವು ಬೆಳಗ್ಗೆ ಆಲಯ ಪ್ರವೇಶ ದ್ವಾರವಾಸ ದೇವತೆಯನ್ನು, ಮಹಾಗಂಗಾ ದೇವತೆಯನ್ನು ಹಾಗೂ ಗೋಮಾತೆಯ ಪ್ರವೇಶೋತ್ಸವವನ್ನು ಕಾರ್ಯಕ್ರಮವನ್ನು ಮಾಡಿಕೊಂಡು ಪ್ರವೇಶವನ್ನು ಮಾಡಿದ್ದೀವಿ. ತದನಂತರ ಇವತ್ತಿನ ಸ್ಥಳ ಶುದ್ಧಿಗಾಗಿ ಅಘೋರುದ್ರ ಮಂಡಲಾರಾಧನೆ ಮಾಡಿಕೊಂಡು ಅಘೋರುದ್ರ ಹೋಮವನ್ನು ಮಾಡಿ ಈ ಪೂಜೆಯನ್ನು ಬೆಳಗ್ಗೆ ಮಾಡಿದ್ದೀವಿ. ತದನಂತರ ಸಂಜೆಗೆ ಮಹಾಗಣಪತಿಯ ಮಂಡಲಾರಾಧನೆ ಹಾಗೂ ವಿಶೇಷವಾಗಿ ಪಾರ್ವತಿ ಪರಮೇಶ್ವರ ದೇವರ ಆರಾಧನೆ ಹಾಗೂ ಪಾರ್ವತಿ ಪರಮೇಶ್ವರ ದೇವರ ಆರಾಧನೆ ಮತ್ತು ವಿಶೇಷವಾಗಿ ಪಂಚಾಚಾರ್ಯ ಪಂಚಕಲಶಗಳ ಆರಾಧನೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ, ವೀರಭದ್ರ ಸ್ವಾಮಿಯ ಆರಾಧನೆಯನ್ನು ಮಾಡಿದ್ದೀವಿ. ತದನಂತರ ಶ್ರೀಚಕ್ರ ಮಂಡಲಾರಾಧನೆ ಹಾಗೂ ಸುದರ್ಶನ ಚಕ್ರ ಮಂಡಲಾರಾಧನೆಯನ್ನು ಮಾಡಿದ್ದೀವಿ ಹಾಗೂ ವಿಶೇಷವಾಗಿ ಏಕತೋಭದ್ರ ಮಂಡಲ ದೇವತೆಯನ್ನು ಆರಾಧನೆ ಮಾಡಿದ್ವಿ. ತದನಂತರ ನವಗ್ರಹ ದೇವತೆಗಳನ್ನು ಪೂಜೆ ಮಾಡಿ ಸಪ್ತಸಭಾ ದೇವತೆಗಳು ಹಾಗೂ ವಾಸ್ತು ರಕ್ಷಕರನ್ನು ಹಾಗೂ ವಿಶೇಷವಾಗಿ ಮಹಾಮೃತ್ಯುಂಜಯ ದೇವತೆಯನ್ನು ಆರಾಧನೆ ಮಾಡಿದ್ವಿ. ತದನಂತರ ಸರ್ವತೋಭದ್ರ ಮಂಡಲ ಮುಖಾಂತರವಾಗಿ ಅಷ್ಟದಿಕ್ಪಾಲಕ ದೇವತೆಯನ್ನು ಆರಾಧನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ತೀವಿ. ತದನಂತರ ಮಹಾಗಣಪತಿಗೆ ಹಾಗೂ ಆಂಜನೇಯ ಮಹಾಸ್ವಾಮಿಗೆ, ಕಾರ್ತಿಕೇಯ ಮಹಾಸ್ವಾಮಿಗೆ ಮತ್ತು ನಾಗದೇವರಿಗೆ ವಿಶೇಷವಾಗಿ ಅಂಗನ್ಯಾಸ ಪೂರ್ವಕವಾಗಿ ಅಂಗನ್ಯಾಸ ಪೂಜೆಯನ್ನು ಮಾಡಿದ್ದೀವಿ. ನಾಳೆ ವಿಶೇಷವಾಗಿ ಮಹಾಬಲೇಶ್ವರ ಮಹಾಸ್ವಾಮಿಗೆ ಹಾಗೂ ಮಹಾಗಣಪತಿಗೆ, ಆಂಜನೇಯ ಮಹಾಸ್ವಾಮಿಗೆ ಹಾಗೂ ವಿಶೇಷವಾಗಿ ಕಾರ್ತಿಕೇಯ ಮಹಾಸ್ವಾಮಿಗೆ, ನಾಗದೇವತೆಗೆ ರುದ್ರಾಭಿಷೇಕ ಮತ್ತು ನವಗ್ರಹ ದೇವತೆಗಳಿಗೆ ರುದ್ರಾಭಿಷೇಕ ಪೂಜೆ ಹಾಗೂ ಅಷ್ಟೋತ್ತರ ಬಿಲ್ವಾರ್ಚನೆ ಹಾಗೂ ಮಹಾ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಪಂಚಾಕ್ಷರವನ್ನು, ಮೂಲ ದೇವತೆಗಳನ್ನು ಹವನವನ್ನು ಮಾಡಿ ಕಾರ್ಯಕ್ರಮವನ್ನು ಪ್ರಸನ್ನಗೊಳಿಸ್ತಾ ಇದ್ದೀವಿ. ನಮ್ಮ ಹೆಸರು ವಿಶೇಷವಾಗಿ ನಮ್ಮ ಗುರುಗಳಾದ ಕಡವಯ್ಯ ಶಾಸ್ತ್ರಿಗಳು, ಇವರ ಸಮ್ಮುಖದಲ್ಲಿ ನಾವು ಶಿಷ್ಯರು ರಾಚಯ್ಯ ಶಾಸ್ತ್ರಿಗಳು ಅಂತೇಳಿ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಎಲ್ಲವನ್ನೂ ನಾವು ಮಾಡಿಕೊಟ್ಟಿದ್ದೀವಿ. ಧನ್ಯವಾದಗಳು. ಇದು ಏನಂದ್ರೆ ನಮ್ಮದು ಶಿವರಾತ್ರಿ ಇದು ಆ್ಯಕ್ಚುಲಿ ಏನಾಯಿತು, ಗುಡಿ ಸಣ್ಣದಿತ್ತು. ಈ ಗುಡಿ ಸಣ್ಣದಿದ್ದಾಗ ಈಗ ಏನಾಯಿತು, 1 ವರ್ಷದಿಂದ ನಾವು ಆ ಗುಡಿಯನ್ನು ದೊಡ್ಡದು ಮಾಡಿದ್ವಿ. ಆ ಥರ ನಾಳೆ ಮುಂಜಾನೆ ಆಯ್ತಂದ್ರೆ ಪ್ರಾಣ ಕಳಿ ತೆಗೆದೋದು ಆ ಸ್ವಾಮಿಗಳು. ಅದು ನಾಳೆ ಮತ್ತು ಗಣಪತಿ ಮತ್ತು ಹನುಮಂತ, ಸುಬ್ರಹ್ಮಣ್ಯ ಮತ್ತು ನವಗ್ರಹ ಇದರ ಪ್ರಾಣ ಪ್ರತಿಷ್ಠಾಪನೆ ನಾಳೆ ಆಗುತ್ತೆ. ಅದಕ್ಕೆ ಒಬ್ಬರ ನಮ್ಮ ಶಾಸ್ತ್ರಿಗಳಿಂದ ಕೆಲಸ ಆಗೋದಿಲ್ಲ, ಅಂದರೆ ಎಷ್ಟೆಲ್ಲ ಪೂಜೆ ಆಗೋದಿಲ್ಲ. ಅದಕ್ಕೆ ಇವರಿಗೆ ವಿಶೇಷವಾಗಿ ಇನ್ನೊಬ್ಬರು ಮತ್ತೊಬ್ಬರು ಶಾಸ್ತ್ರಿಯವರು ಅಜಯ್ ಶಾಸ್ತ್ರಿ ಅವರು, ಇವರು ವಿಜಯ್ ಶಾಸ್ತ್ರಿ ಬಂದಿರು. ಇವರಿಬ್ಬರು 4 ಜನ ಪೂಜೆ ಮಾಡಿದ್ದಾರೆ. ಈ ಮುಂಜಾನೆ 6 ಗಂಟೆಯಿಂದ ಕಂಟಿನ್ಯೂಸ್ ಪೂಜೆ ಸ್ಟಾರ್ಟ್ ಇದೆ. ಈಗ ಜಸ್ಟ್ ಮುಗೀತು. ಇನ್ನೂ ಅದರೊಳಗೆ ನ್ಯಾಸ ಮಾಡ್ತಾಯಿದ್ದಾರೆ. ಆಲ್ರೆಡಿ ನ್ಯಾಸ ಅದು ಪ್ರೋಗ್ರಾಮ್ ಸ್ಟಾರ್ಟ್ ಇದೆ. ನಾಳೆ ಮುಂಜಾನೆ ಹೋಮ ಆದ ಬಳಿಕ ನಾಳೆ ಮುಂಜಾನೆ ಮತ್ತು ನವಗ್ರಹ ಎಲ್ಲ ಹೋಮ ಆದ ಬಳಿಕ ನೆಕ್ಸ್ಟ್ ಮೇಡಮ್ ಹೆಬ್ಬಾಳ್ಕರ್ ಮೇಡಮ್ ಬರ್ತಾಯಿದ್ದಾರೆ ನಾಳೆ ಮುಂಜಾನೆ. ಅವರು ಈ ಗುಡಿ ಭಾಳ ಮೇನ್ ಅವರು ಕಾರಣೀಭೂತಿರ್ತಾರೆ. ಅವರು ನಾಳೆ ಇನಾಗ್ರೇಷನ್ ಮಾಡ್ತಾರೆ. ಇನಾಗ್ರೇಷನ್ ಆದ ಬಳಿಕ ಇಂದ ಗುದ್ಲಿ ಪೂಜೆ ಮಾಡಿ ನಾಳೆಯಿಂದ ಮತ್ತು ಇನ್ನು ಶಿವರಾತ್ರಿ ಕಾರ್ಯಕ್ರಮ ನಾಳೆ ಆಚರಣೆ 2 ದಿನ ಮತ್ತು ಇನ್ನು ಕಾರ್ಯಕ್ರಮ ಸ್ಟಾರ್ಟ್ ಇನ್ನೂ ಇದೆ. ವಿಶೇಷವಾಗಿ ನಾಳೆ ಗುರುಗಳ ಸಮ್ಮುಖದಲ್ಲಿ ಮಹಾಗಣಪತಿಗೆ ಮತ್ತು ಆಂಜನೇಯ ಮಹಾಸ್ವಾಮಿಗೆ ಮತ್ತು ಸುಬ್ರಹ್ಮಣ್ಯ ಮಹಾಸ್ವಾಮಿಗೆ ಮತ್ತು ವಿಶೇಷ ನಾಗದೇವರಿಗೆ ಮೂಲ ಮಂದಿರದಿಂದ ಪ್ರಾಣ ಪ್ರತಿಷ್ಠಾಪನೆ ಗೊಳ್ತದೆ. ಗುರುಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಜರುಗ್ತೈತಿ. ಸರಿ.
ನಮ್ಮ ಇವರು ಮಠಪತಿಯವರು ಮಸ್ತ್ ಬಿಗಿನಿಂಗಿಂದ ನಮ್ಮ ಗುಡಿ ಸಣ್ಣದಿಂದ ಸ್ಟಾರ್ಟ್ ಬಿಗಿನಿಂಗಿಂದ ಇದ್ದಾರೆ ಅವರು. ಮತ್ತು ಇವರು ಇವ್ರ ಸೇವೆ ಭಾಳ ಇದೆ. ಯಾಕಂದ್ರೆ ಮೇನ್ ಕ್ಲೀನಿಂಗ್ ಏನಂದ್ರೆ ನಾವು ಮಠಪತಿ ಸರ ಅಂತೀವಿ. ಯಾಕಂದ್ರೆ ಇವರು ಮತ್ತು ಗೋರ್ಪಡೆ ಅವ್ರನ್ನ ಕ್ಲೀನ್ ಅಂದ್ರೆ ಫಸ್ಟ್ ಇವರು. ಅದಕ್ಕೆ ಇವ್ರ ಮೂಲ ಕಾರಣ ಇವರಿಂದ ನಾವು ಸದಸ್ಯ ಇದ್ದಂಗೆ ಅಂತೇಳಿ ಇದು ಈ ಕಾರ್ಯಕ್ರಮಕ್ಕೆ ಸ್ವಾಮಿಗಳು ಬಂದು ಎಲ್ಲರೂ ಅಲಂಕಾರ ಮಾಡಿ ದೀಪಕ್ ಪಂಡಾಲ್ ಅವರು ಭಾಳ ಚೆನ್ನಾಗಿ ಪಂಡಾಲ್ ಮಾಡಿದ್ದಾರೆ. ನಾಳೆ ಡೆಕೋರೇಷನ್ಸು ನಾಳೆ ಮಾಡ್ಕೊಂಡು ಇನ್ನೂ 2 ಕಲ್ಚರ್ ಪ್ರೋಗ್ರಾಮ್ ಇದೆ. ಸೊ ಇಲ್ಲಿ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮಾಡೋದಕ್ಕೆ ಸ್ವಾಮಿಗಳಿಗೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಮಾಡಲಿ ಈಗ ಯಾರಿಲ್ಲ ಅಷ್ಟು. ಇವ್ರು ವಿಡಿಯೋದಾಗ ಮಾತಾಡೋದಂಗ ಮಾತಾಡೋದಿಲ್ಲ ನೋಡಿ ಇವ್ರು. ಅದು ತೆಗೆದೆ ಈಗ ಅದನ್ನು ಜೋಡ್ಸಕ್ ವಿಡಿಯೋ ಒಂದ್ ಬಿಟ್ಟು ಮಾಡ್ತೇನೆ ಒಂದ್ ಸ್ವಲ್ಪ. ನಮ್ಮನೆ ನಗದ್ ನೋಡ ನೀನೇ ಹೇಳ್ಬೇಕಲ್ಲ ಮತ್ತೆ ಹಂಗಂಗ. ಇವರು ರೇಖಾ ಅಂತ ಡುಗಣ್ಣವ್ರ ರೇಖಾ ಅಂತ. ಇವರು ಈಗ ಬಂದು ಯಾವಾಗಿಂದ ಬಂದಾರೋ ಅವಾಗಿಂದ ಹಿಂಗೆ ಇದ್ದಾರೆ. ಇವರು ಒಂದು ಸ್ವಲ್ಪನೇ ಚೇಂಜ್ ಆಗಿಲ್ಲ. ಅವ್ರ ಮನೆಯವರು ಅಷ್ಟೇ, ಹಂಗಿಲ್ಲ ಮನಸ್ಸಿಂದ ಹೇಳತ್ತೀವಿ. ಅವರು ಅಷ್ಟೇ ಭಾಳ ಸೇವೆ ಮಾಡ್ತಾರೆ, ಎಲ್ಲರ ಜೋಡಿ ಭಾಳ ಹೊಂದ್ಕೊಂತಾರೆ. ಮೊನ್ನೆಲ್ಲ ಭಾಳ ಮಿಸ್ ಮಾಡಿ ನಾನೇ 2 ಸಲ ಹೇಳಿನಿ, ಯಾಕೆ ಏನಾಗ್ತೇನು ಯಾಕೆ ಬರವಲ್ರು ನೀವೇನು ಮತ್ತು ನಿಮ್ದ್ರಲ್ಲಿ ಏನು ಗಲಾಟೆ ಅಂದಿದ್ದಕ್ಕೆ ಇಲ್ಲಿಲ್ಲ. ಹಂಗೇನಿಲ್ಲ, ಅವ್ರೇನೋ ಬ್ಯುಸಿ ಇದ್ದಾರಂತೆ. ಮದುವೆ ಇತ್ತಂತಾರೆ ಯಾರ್ದು, ನಮ್ಮ ತಂಗಿ ಮೈ ಅದೊಂದು. ಮತ್ತು ಅವ್ರ ಕಬ್ಬಿಂದು ಮೊನ್ನೆ ರಾತ್ರಿ ಫೋನ್ ಹಚ್ಚಾರೆ, ನಾಳೆಂದು ಇರಬೇಕು ನೀನು ಇಲ್ಲಿ ಅಂತೇಳಿ ಹಂಗಿದ್ದಾರೆ. ಇನ್ನು ಹುಡುಗರು ಅಷ್ಟೇ, ಹುಡುಗರೆಲ್ಲ ಚಲೋ ಹಿಂಗೆ ಇದಾರ. ಮೊದಲಿಂದ ಹಿಂಗೆ ಇರಿ, ಇನ್ಮೇಲೆ ಫ್ರೆಂಡ್ಶಿಪ್ ಅದೇ. ಮತ್ತೆ ಎಲ್ಲದಕ್ಕೂ ಬಂದಿರ್ತಾರ. ನಾವು ಯಾರ ಜೋಡಿ ಹಂಗೇನು ಬೇಗ ಹೊಂದ್ಕೊಳಲ್ಲ. ನನ್ನ ಕಡೆ ಚೆನ್ನಾಗಿ ಮಾತಾಡ್ತಾರೆ. ಯಾವಾಗಿಂದ ಇವರು ಯಾರ ಹತ್ರ ಮಾತಾಡಲ್ಲ. ನಾನು ಹಂಗೆ ಜಾಸ್ತಿ ಮಾತಾಡೋದು ಯಾರ ಹತ್ರ. ಈಗೀಗಂತೂ ಇನ್ನೂ ಕಡಿಮೆ ಮಾಡೀನಿ ನಾನು. ನಂದೇ ಮನ್ಯಾಗ್ರಿ ವರ್ಕ್ ರೀ ಮತ್ತು ಅದೆಲ್ಲ ಹಾಕಿ ಕೆಲಸ ಬಿಟ್ಟ ಮೇಲೆ ಡಬಲ್ ಆಗೈತೆ ನನ್ಗೆ. ಮನೆಗೆ ಅಷ್ಟಾದ್ರೆ ಓಕೆ ರೀ, ಬ್ಯಾಡ್ ಅಂದ್ರು ಬ್ಲೌಸ್ ಈಗ ಇಲ್ಲ ಒಂದಾದ್ರೂ ಮಾಡ್ಕೊಡ್ರಿ ಅನ್ಕೊಡ್ತಾರೆ. ಏನ್ ಹೇಳ್ಬೇಕು, ಬಂದಿನಿ ಒಂದಾದ್ರೂ ಮಾಡ್ಕೊಡು ನಾಳೆ ಅಂತಾರೆ. ಬರೀ ಜಸ್ಟ್ ಮನೆದಾದ್ರೆ ಏನಷ್ಟು ಅನ್ಸಂಗಿಲ್ಲ. ಈಗ ಬಿಟ್ ನೆನ್ನೆಯಿಂದ ಬೈತಿದ್ದಾಳೆ. ನೆನ್ನೆ ಎಕ್ಸ್ಟ್ರಾ ಆಗೈತೆ ನೋಡಿ ನಿನ್ ವರ್ಕ್ ಬ್ಲೌಸ್. ನೀನ್ 3 ದಿನ ರಜೆ ನನ್ ಬ್ಲೌಸ್ ಇಡಲ್ಲ ಮೆಸೇಜ್ ಹಾಕಿದ್ರು ಬರ್ತಾರೆ. ಅದ ರೂಢಿ ಮತ್ತು ಅರ್ಜೆಂಟ್ ಬರ್ತಾವ್ರೆಲ್ಲ, ಹಿಂಗಾಗಿ ಬರ್ತಿರ್ತೀವಿ. ಅದೇ ಈಗ ಆಮೇಲೆ ಈಗ ಅವ್ನು ಬೇರೆ 2 ತಿಂಗಳವರೆಗೆ ಎಲ್ಲೂ ಹೊರಗೆ ತರಬಾರ್ದು ಅಂತ. ಅದಕ್ಕೆ ಇದು ಬಂತ್ರಿ ನಮ್ದಕ್ಕೆ ಫಸ್ಟ್ ಪ್ರೈಸ್ ಬಂತು. ನೀವು ಅಂದ್ರಂತ ರಕ್ಷಿತಾ ಹಿಂಗೆ ಹೋಗಳ ಅಂದ್ರೆ ಯಾವಾಗ ಕೊಡ್ತೀರಿ ಪಾರ್ಟಿ ಅಂತ. ನಾವು ಯಾವಾಗೋ ಮೊದಲು ಭಾಳ ಹಿಂಗ್ ತಕೊಂಡಿದ್ದು ಫೋಟೋ ನನಗೂ ನೆನಪೇ ಇಲ್ಲ ಯಾವಾಗ ತೆಗ್ದೇವು ಅಂತ. ಅವಾಗೇ ನಾವು ತೆಗ್ದೇ ಇಲ್ಲ. ಇನ್ನೇನು 2 ದಿನ ಇನ್ ಮುಂದೆ ನೋಡ್ರಿ ವಿಡಿಯೋನಾಗೆಲ್ಲ ಬರ್ತಿರ್ತೀವಿ ನಾವು ಬೇರೆ ಬೇರೆ ಡ್ರೆಸ್ ಎಲ್ಲಾದ್ರಾಗ. ಗಾಡಿ ನಮ್ಮ ರೋಹಿತ್ ನಮ್ಮ ಗಾಡಿದೊಂದು ವಿಡಿಯೋ ಮಾಡಿದ್ದಿಲ್ಲ ನೋಡಿ ಗೈಸ್, ನಾವು ನಾಳೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅವರು, ಸಿಟ್ಟಿಂಗ್ ಮಿನಿಸ್ಟರು, ಅವ್ರಿಗೆ ಸತ್ಕಾರ ಸಮಾರಂಭ ನಡೆಯೋದಿದೆ. ಅದು ನಾವು ಗ್ರೀಟಿಂಗ್ ಎಲ್ಲ ಹಾಕಿದ್ವಿ. ಯಾವಾಗ ಬರ್ತಾರೆ ಅಂದ್ರೆ ಸ್ವಲ್ಪ ಟೈಮಿಂಗ್ಸ್ ಹೆಚ್ಚು ಕಮ್ಮಿ ಆಗ್ಬೋದು, ಅದನ್ನ ಕವರ್ ಮಾಡ್ತೀವಿ, ವಿಡಿಯೋ ನೋಡ್ತೀವಿ. ಆದ್ರೆ ನಾವೊಬ್ರು ಆಗಿರ್ತೀವಿ ಸತ್ಕಾರ ಮಾಡೋದ್ರಲ್ಲಿ ಅಂತ ನಮಗೆ ಹೇಳೋದಕ್ಕೊಂದು ಹೆಮ್ಮೆ ಇದೆ. ನಾವು ವಿಡಿಯೋ ನೋಡ್ತೀವಿ, ಸ್ಕಿಪ್ ಮಾಡಬೇಡ್ರಿ. ಒಟ್ಟು ನಾವು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಎಷ್ಟು ಪಾರ್ಟ್ ಬರ್ತಾವೆ ಆಗ್ತಾನೆ ಇರ್ತೀವಿ. ಮಹಾಶಿವರಾತ್ರಿ ವಿಡಿಯೋ ನೋಡ್ರಿ ಒಟ್ಟೆಲ್ಲರೂ. ವಿಡಿಯೋ ಅಷ್ಟೇ, ಫೋಟೋ ತಗೋತಿಲ್ಲ ನಾನು. ಇವ್ರು ಬರೀ ಫೋಟೋ ತೆಗಿ ಅಂತಾರೆ, ನಾವು ತೆಗಿಯಂಗಿಲ್ಲ, ವಿಡಿಯೋ ಅಷ್ಟೇ ತೆಗಿತೀವಿ ನಾವು. ಈ ಜನ ಲೇಡೀಸ್ ನಿಂತಿರೋದೇ ಒಂದು ಆಶ್ಚರ್ಯ ಅಂತ ಇವ್ರ ಪ್ರಕಾರ. ಈ ಬಗ್ಗೆ ಯಾರ ಸಲುವಾಗಿ ಅಂತ ರಿವೀಲ್ ಆಗ್ತೈತೆ ನೋಡ್ತೀರಿ. ಇವಾಗ ನಾವು ನೆನ್ನೆ ಹೇಳಿದ್ದು ಪಾರ್ಟಿಗೆ ಬರೋದಿದೆ.
ನೋಡಿ ಗೈಸ್ ನಾವಿಲ್ಲೆಲ್ಲ ಯಾಕೆ ಹೋಗ್ತೀವಿ ಅಂತಂದ್ರೆ ರಿವೀಲ್ ಮಾಡ್ತೀವಿ ನಾವು ನಿನ್ನೆ ಹೇಳಿದ್ದು ಅದನ್ನ ರಿವೀಲ್ ಮಾಡ್ತಾ ಇದೀವಿ ಇವಾಗ ನೋಡು ನಿಮ್ಗೆ ಅಪ್ಗ್ರೇಡ್ ಮಾಡೋಣ ನಮ್ಮ ಸುರಭಿ ನಿಮ್ ಹಂಗೆಲ್ಲ ಹೇಳಿಲ್ಲ ಕೆಮ್ಮ ನಿಂದಿರವಲ್ಲ ಈಗ ನನಗಂತ್ರ ಏನ್ರಿ ಅಂಟಿ ಹಿಂಗ್ ಮಾಡಿದ್ರೆ ಹೆಂಗ್ ನೀವು ಅಂಚಿ ಹಿಂಗ್ ಮಾಡಿದ್ರೆ ಹೆಂಗ್ ನೀವು ನೋಡ್ರಿ ಅವ್ರು ಹೆಂಗ್ ರೆಡಿ ಆದ್ರು ನಾವು ನೋಡಿದ್ನಲ್ಲ ಅದನ್ನು ನೋಡಿ ಗೈಸ್ ಇಲ್ಲಿ ಸ್ವಾಗತ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಅದೇ ಆಗ್ತಾ ಇರೋದು ಈಗ ನೋಡ್ತಾ ಇರಿ ಸ್ವಾಗತ ಆಗುತ್ತೆ ಏನೇನು ಪ್ರೋಗ್ರಾಮ್ ಆಗ್ತದಲ್ಲ ನೋಡ್ರಿ ಅದು ಪಾಪ ಕೆಳಗೆ ಮ್ಯಾಲೆ ಬಿಟ್ಟ ಅವ್ರ ಟೈಮಿಂಗಿಗೆ ಅವ್ರು ಬಂದಾರ ಅವ್ರು ತಪ್ಪಲ್ಲ 10 ಗಂಟೆಗೆ ಅವರು ಇವರು 9:27 ಬರತ್ತಾರಂತೇಳಿ ಅಂದೆ ಮತ್ತು ಲೇಟ್ ಆಗ್ತದಂತ ಅವ್ರ ಡ್ರೆಸ್ ಅದು ಅಲ್ಲೇ ಇದು ಮಾಡತ್ತಾರ ಪೂಜಾದಲ್ಲಿ ಎಲ್ಲ ಚಲೋ ಐತೆ ಧೋತ್ರ ಆಯ್ತಾ ಒಂದು ಅಲ್ಲಿ ಹೋಗಿ ತಮ್ಮಂಜಡಿ ಆಡೋಗ್ ನೀನು ಇಲ್ಲಿ ನಂಬರ್ಸ್ ಬರ್ತಿರ್ತಾವ ನೋಡು ಹೂ ಕೊಡೋರು ನಾವೆಂತ ಬಾಬಾ ಹಂಗೆ ಇವ್ರು ರೆಡಿ ಆಗ್ಯಾರ ನಾವು ಸುಮ್ಮನೆ ಜಸ್ಟ್ ರೆಡಿ ಆಗ್ಯಾರ ನೋಡಿ ಇವ್ರು ಹೆಂಗೆ ರೆಡಿ ಆಗ್ಯಾರ ಅಂತ ಮೆಸೇಜ್ ಸಿಕ್ ಸರಿ ನಾವಪ್ಪ ಈಗ ಬೆಟ್ರ್ ಕಾಣಿಸತ್ತ ನಮ್ಮನ್ನ ಬೈತಾರ ಅದೇನು ಶಲ್ಲೆ ಇದು ಹಾಕೊಂಡು ಹೆಂಗೆ ನೀವೇನು ಮಾತಾಡ್ಬೇಡ ಬಿಡದ ಬರ್ತದ ನೋಡಿ ಈಗ ಹೇಳ್ತೇನೆ ನಾನು ನೋಡಿ ಇವ್ರೇನೋ ಮಾತಾಡ್ತಿದ್ದಾರೆ ನೋಡಿ ನಮ್ಗೆ ಗೊತ್ತಿಲ್ಲ ಏನಂತ ಅದನ್ನ ಗಜ್ 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 ಆಗ್ತೈತಲ್ಲ ಹಂಗೆ ಹಾಕ್ಬಿಡ್ತೀನಿ ಅದನ್ನ ಗಜ್ 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 ಅಲ್ಲ 2x ಹಾಕ್ಬಿಡ್ತೀನಿ ಅದು ಗಜ್ 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 ಅಂತ ಬರ್ತೈತ ಹೋಗಿ ಫೋಟೋ ತೆಗಿಬೇಕ ಹೋಗ್ರಿ ನೋಡ್ರಿ ಇನ್ನ ವೇಟ್ ಮಾಡ್ತಾನೆ ಇದೀವಿ ಯಾವಾಗ ಬರ್ತಾರೆ ಅಂತ ನೋಡ್ರಿ ಏನೇನು ಆಗ್ತದೆ ನಾವು ವೇಟಿಂಗ್ನಾಗೆ ಇದೀವಿ ಈಗಾದ್ರೂ ಎಲ್ಲರೂ ವೇಟಿಂಗ್ ಅವ್ರ ಜೋಡಿ ಬರ್ತಾರೆ ಈ ಡ್ರೆಸ್ ಎಲ್ಲ ಬಂದು ನಾನು ನಿಮ್ಮ ಕಡೆ ಕೊಡ್ತೇನೆ ವಿಶು ಹ್ಯಾಪಿ ಹೂ ಕೊಡ್ಬೇಕಂತ ಬ್ಲಿಂಕ್ ಇಟ್ಟಿನ ತರ್ಸಿವಿ ಹಿಂಗೆ ಮಾಡ್ತಾನೆ ಅವನಿಗೂ ಒಟ್ಟು ಹೂ ಬೇಕಾಗಿತ್ತು ಈಗ ಏನು ಹೇಳ್ತೀರಿ ಈ ಬಲೆ ಅನ್ನೋರು ಇಸ್ಕೊಳಂಗಿಲ್ಲ ಈಗ ಹೇಳ್ತಾನೆ ಹೋಗು ಏನು ಹಾಂ ಹಾಂ ಇಲ್ಲ ಅಪ್ರೋಚ್ ಆಗ್ಬೋದು ಹಂಗೇನಿಲ್ಲ ನಂಗೆಲ್ಲ ಹೋಗು ಹೋಗು ಕೊಡು 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 ಬ್ಲಿಂಕಿಟಿಂದ ಆರ್ಡರ್ ತರ್ಸಿದ್ದೀನಿ ಇವನ್ ಕೊಡ್ಬೇಕಂದಿದ್ದಕ್ಕೆ ನೀನ್ ನೇಮ್ ಹೇಳ ಮೇಡಮ್ ನೇಮ್ ಹೇಳ
ಶ್ರೀ ಅಣ್ಣಯ್ಯ ಮಠಪತಿ ಅವರಿಗೆ ಪ್ರಭಾಕರ್ ಮಟ್ಟಿಕಲ್ಲಿ ಇವರಿಂದ ಶ್ರೀಮತಿ ಗಿರಿಜಾ ತಾಯಿ ಹಟ್ಟಿಹೊಳಿ ಇವರಿಗೆ ಹಂಪಣ್ಣವ್ರ ಮೇಡಮ್ ಇವರಿಂದ ಮೃಣಾಲ್ ಹೆಬ್ಬಾಳ್ಕರ್ ಇವರಿಗೆ ಗೋಪಾಲ ಸರ್ ಇವರಿಂದ ಮಾತು ಕೊಟ್ಟಿದ್ದೆ. ಹನುಮಾನ್ ನಗರದಂಗೆ ನಾನು ಮಾಡ್ಕೊಡ್ತೀನಿ ಸಹ್ಯಾದ್ರಿ ನಗರ ಅಂತ ಹೇಳಿ ಮಾತು ಕೊಟ್ಟಿದ್ದೆ. ಬಹುಶಃ ದೇವಸ್ಥಾನಕ್ಕೆ 2 ಕೋಟಿ ರೂಪಾಯಿಯನ್ನ ಅನುದಾನವನ್ನ ಹಾಕಿದ್ದೀನಿ. ಕೈ ಹಿಂಗೆ ಮಾಡಿ ಅಲ್ಲೋಡಲ್ಲಿ ಸೋಗ್ ಮಾಡಬೇಡ. ಶೋ ಮಾಡಿ ಜಂಪ್ ಮಾಡಿಬಿಟ್ಲಂತೆ. ನೀನು ನಾಡದ್ ಬರ್ಮಂತೆ ಯಾರು ಇರೋದಿಲ್ಲ, ಅವ್ನಿಗೆ ಕರ್ಕೊಂಡು ಎಲ್ಲ ಟೂರಿಸ್ಟ್ ನಮ್ಮ ಗುಡಿ ಹಂಗೆ ಮಾಡ್ಸ್ಯಾರ. ಅಕ್ಕಿ ದಿನ ವಾಕಿಂಗ್ ಹೋಗಿ ನೀವು ಬೆಳಿಗ್ಗೆ ಹೋಗಿರಲ್ಲ, ಅಲ್ಲಿ ಬಾಗ ತೆಗ್ಸಿದ್ ನನ್ನ ಕಡೆ, ಅಲ್ಲಿ ನಿಮ್ಮ ಆವಾಜ್ ಕೇಳಿ ಮೋಸ್ಟ್ಲಿ ಅಲ್ಲಿ ಹೋಗಿ ಬರ್ತಾಳ ನೆಬಸ್ತಾಳ ಎದ್ದಾಳ ಅವ್ರು ಹೋದ್ರ ಅಂತ 7 ಗಂಟೆಯಿಂದ ನೋಡು. ನೋಡು ಇಲ್ಲ, ಅವ್ನು ಬಂದಿದ್ದ ಬ್ಯಾಗ್ ತಗೊಂಡು ಅಕ್ಕ ಅಕ್ಕ ಅಂತ ಅಲ್ಲಿ ಕೇಳಿಸ್ತು ನನಗೆ ಹೋಗಿದ್ದು. ಇಲ್ಲ ಕರ್ದವನು ನೀನ್ ಬಾತ್ರೂಮ್ಗೆ ಹೋಗಿ. ಅಕ್ಕಿಸಾಗರ್ ಸರ್ ವೇದಿಕೆ ಮೇಲೆ ಬರ್ಬೇಕು. ಹರೀಶ್ ಅಂಡೆ ಅವರು, ಅಕ್ಕಿಸಾಗರ್ ಸರ್ ಅವರು, ಅಂಗಡಿಯವರು ದಯವಿಟ್ಟು ಕಮಿಟಿ ಕಡೆ ಸ್ವಲ್ಪ ಬೇಗನೆ ಬರ್ಬೇಕು, ಮುಂದಿನ ಕಾರ್ಯಕ್ರಮಕ್ಕೆ ಸಮಯ ಸಿಗ್ತದೆ. ಜಾನವಾರ್ ಸರ್ ವೇದಿಕೆ ಮೇಲೆ ಬರ್ಬೇಕು. ವಿ ಕೆರೆಮಠ ಸರ್ ವೇದಿಕೆ ಮೇಲೆ ಬರ್ಬೇಕು. ಒಂದು 2 ಜನ ಮಹಿಳಾ ಸದಸ್ಯರು ಬನ್ನಿ. ಹೆಚ್ಚಿನ ಒಂದು ಸಾಧನೆ ಮಾಡಿಯವರು ಅಂತಾರಾಷ್ಟ್ರೀಯ ಮಟ್ಟದ ಸದಸ್ಯರಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಅವರನ್ನ ನಾವೆಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ನಾವು ಫಸ್ಟ್ ಗೌರವವನ್ನು ಕೊಡೋಣ. ನಮ್ಮ ಸಹ್ಯಾದ್ರಿ ನಗರದ ಮಹಾಬಳೇಶ್ವರ ಕಮಿಟಿಯಲ್ಲಿ ನಮ್ಮೆಲ್ಲರಿಗೂ ಒಂದು ಯೋಗದಲ್ಲಿ ಒಂದು ಗುರು ಅಂತ ಇವತ್ತು ನಾವೆಲ್ಲರೂ ಭಾವಿಸಿ ಅವರ ಮುಖಾಂತರವಾಗಿ ಅವರ ಇನ್ನೊಬ್ಬರು ಅತಿಥಿ ಆದಂಥ ಮಟ್ಟಿಕಲ್ಲಿ ಅವರು ಸತ್ಯಗೆ ಯೋಗದಲ್ಲಿ ಪ್ರವೀಣರಾಗ್ಯಾರ. ಹಾಗೆಯೇ ಸುರೇಶ್ ಪವಿತ್ರ ಕರೆ ಈಗ ಯಾರು ಹಿಡಿಯೋರು ನೀವು ಹೋಗಿ ಮತ್ತೆ ಯಾರು ಕಂಡು ಹಿಡಿಯೋರು ಇಲ್ಲ ಅಂತ ಏನಂತೀವಿ ಹೇಳಿದ್ದಕ್ಕೂ ಅನ್ನಂಗಿಲ್ಲ. ಇನ್ನೇನು ಇವಾಗ ಲಕ್ಷ್ಮೀಕ ನಾನು ನೋಡತ್ತಿಲ್ಲ, ಇಲ್ಲಿ ಮತ್ತೆ ಹಂಗೆ ನೋಡ್ತಾಳೆ. ಕರಿ ಇಲ್ಲ ಅದ ನೋಡಿ ಉಮ್ಮ ಕಡೆ ಈಗ ಸುರೇಶ ಜಡಗಿ ಸರ್ ಅವರ ಫ್ಯಾಮಿಲಿ ವತಿಯಿಂದ ಸುರೇಶ ಗೋರ್ಪಡೆ ಮತ್ತು ದಂಪತಿಗೆ ಸತ್ಕಾರ ಸಮಾರಂಭ. ಕ್ಯಾಮ್ರಾ ಇಡಿ, ಅವ್ರು ನನ್ನ ಬ್ಯಾಂಕ್ ಕರಿತಿದ್ರು ನಮ್ಮ ಫ್ಯಾಮಿಲಿ ಕಡೆ ಅಂತ. ಆ ಕಡೆ ಊರು ಸರ್ ಕ್ಯಾಮ್ರಾ
ನಮ್ಮ ಸುರೇಶ್ ಗೋರ್ಪಡೆ ಅವರು ಆ್ಯಕ್ಚುಲಿ ಗುಡ್ ವರ್ಕರ್. ಅವ್ರು ಮೊದಲು BSNL ಇದ್ದರು, ಅಲ್ಲಿ ಅವ್ರ ಹೆಸರು ಗಳಿಸಿದ್ದಾರೆ. ಅವರು ಪ್ರಾಮಾಣಿಕ ವರ್ಕರು ಮತ್ತು ಯೋಗಾಪಟುಗಳು. ಮತ್ತು ಅವ್ರಿಗೆ ಯಾವುದೋ ಒಂದು ಕೆಲಸ ಕೊಟ್ಟರೆ, ನಾನು ನೋಡ್ತೀನಿ ನಮ್ಮ ಕಮಿಟಿಯಲ್ಲಿ ಯಾವುದೋ ಒಂದು ಕೆಲಸ ಕೊಟ್ಟರೆ ಅದು ಕಂಪ್ಲೀಟ್ ಆಗೋತಾ ಬಿಡೋದಿಲ್ಲ, ಅವ್ರು ರಾತ್ರಿ ನಿದ್ರೂ ಆಗ್ತದಿಲ್ಲ. ಆ ಥರ ಒಂದು ಡೆಡಿಕೇಟೆಡ್ ವರ್ಕ್. ಇಲ್ಲಿ ನಮ್ಮ ಮಹಾಬಳೇಶ್ವರ ಗುಡಿಯೋದು ಯಾವುದೋ ಒಂದು ಕ್ಲೀನಿಂಗ್ ಆಗಲಿ ಅಥವಾ ಯಾವುದೋ ಆಗಲಿ, ಅವರು ಮಠಪಸರು ಮತ್ತು ಅಕ್ಕಿ ಸಾಗರಿ ಅವರು ಒಂದು 3-4 ಜನ ಇದ್ದಾರೆ ನಮ್ಮಲ್ಲಿ. ಅವ್ರಿಗೆ ಯಾವುದೋ ಒಂದು ಕೆಲಸ ಮತ್ತು ಮಾಕೆ ಸಾರು ಕೆಲಸ ಕೊಟ್ಟರೆ ಏನಾಯ್ತು ಅಂದ್ರೆ ಒಂದು ಕಂಪ್ಲೀಟ್ ಆಗೋ ತನಕ ಅವ್ರು ಬಿಡೋದಿಲ್ಲ ಅವರು. ಸೊ ಆ ಥರ ಡೆಡಿಕೇಶನ್ ಇದೆ. ಈ ಗುಣಗಳು ಎಲ್ಲರಿಗೂ ಬರೋದಿಲ್ಲ. ಸೊ ಇವರಿಂದ ನಮಗೇನಾಗತ್ತೆ ಅಂದ್ರೆ ನಮಗೂ ಸ್ಫೂರ್ತಿ ಬರ್ತದೆ, ನಾವು ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ, ಮತ್ತು ಸಣ್ಣ ಹುಡುಗರು ಬರ್ಬೇಕಂತೇಳಿ. ಅದಕ್ಕೆ ಇವರು ಇನ್ನೂ ಗೋರ್ಪಡೆ ಅವರು, ವೈಶಾಲಿ ಅವರು ಎಲ್ಲರೂ ಯಾರ್ಯಾರ ಮನೆಗೆ ಹೋದರೆ ಸತ್ಕಾರ ಫಸ್ಟ್ ಬಂದುಕೊಂಡೆ ಅವ್ರಿಗೆ ಸತ್ಕಾರದೊಂದು ಭಾಳ ಅವ್ರಿಗೆ ಇಂಪಾರ್ಟೆಂಟ್. ಯಾರೇ ಬಂದರೂ ಸುದ ಅವ್ರಿಗೆ ಟೀ ಕಾಫಿ ಅಥವಾ ನಾಷ್ಟ ಕೊಟ್ಟು ಅವ್ರು ಸತ್ಕಾರ ಮಾಡ್ತಾರೆ. ವೆಲ್ಕಮಿಂಗ್ ಅದು ಯಾರಿಗೂ ನೇಚರ್ ಬರೋದಿಲ್ಲ. ಅದು ಅವ್ರ ಕಡೆ ಒಂದು ಒಳ್ಳೆಯ ಗುಣ. ಯಾರೇ ಹೋಗಲಿ ಅದೊಂದು ಒಳ್ಳೆ ಗುಣ ಇದೆ. ಇದಕ್ಕೆ ಮತ್ತು ಅವ್ರ ಗಣಪತಿ ಮೇಲೆ ಭಾಳ ಪ್ರೀತಿ. ಅದಕ್ಕೆ ನಾವು ಆ ಗಣಪತಿ ಒಂದು ಬೆಳ್ಳಿ ಕಾಣ್ ಕೊಡ್ತೀವಿ, ನಮ್ದು ಒಂದು ನೆನಪಿರಲಿ ಅಂದ್ರೆ ನಮ್ಮ ಕಮಿಟಿ ವಾತಾವರಣ ನಮ್ಮದು ಒಂದು ನೆನಪಿರಲಿ. ಅವ್ರು ಬೆಳ್ಳಿ ನಮ್ಮ ಗಣಪತಿ ಪೂಜೆ ಮಾಡಿ ಇನ್ನೂ ಒಳ್ಳೇದಾಗಲಿ ಅಂತ ಹೇಳಿ ನಾವೊಂದು ಇದು ಅವಕಾಶ ಕೊಟ್ಟೋದಕ್ಕೆ ಕಮಿಟಿಯವ್ರಿಗೆ ಎಲ್ಲರಿಗೂ ಮತ್ತು ಅದು ಅಲ್ಲದೆ ಗೋರ್ಪೇಟೆ ಸರ್ ಆಲ್ರೆಡಿ ಯೋಗ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಯಾರು ಇಂಟ್ರೆಸ್ಟ್ ಇದ್ದಾರಲ್ಲ ಅವ್ರು ಬಂದು ಯೋಗ ಕಲಿಬೇಕು. ಯಾಕಂದ್ರೆ ಯೋಗ ದಿ ಮಸ್ಟ್. ಅದು ನಾವು ಫಾರಿನರ್ಸ್ ಎಲ್ಲ ಕಲಿತಾ ಇದ್ದಾರೆ, ಅವ್ರು ನಮ್ಮ ನೋಡಿ ಅವ್ರು ಕಲಿತಾ ಇದ್ದಾರೆ. ಸೊ ನಾವು ನಮ್ಮಲ್ಲಿದ್ದು ನಮ್ಮ ಆಕ್ಟಿವಿಟೀಸ್ ನಾವು ಕಲಿತಾ ಇಲ್ಲ. ಅದರಿಂದ ನಿಮ್ದು ರೋಗ ರುಜಿನ ಎಲ್ಲ ಹೋಗುತ್ತೆ, ನಿಮ್ಮ ಟೆನ್ಷನ್ ಎಲ್ಲದ್ರ ಬಗ್ಗೆ ಅವರೆಲ್ಲ ಹೇಳ್ಕೊಡ್ತಾರೆ. ಅವ್ರು ಮಸ್ತ್ ಎಲ್ಲ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅವ್ರಿಗೆ. ಮತ್ತು ಎಲ್ಲ ಕಡೆ ನಮ್ಗೆ ನೀವು ಅವ್ರು ಹೇಳೋದಿಲ್ಲ, ಎಲ್ಲ ಕಡೆ ಕರೀತಾರೆ. ಎಲ್ಲ ಕಡೆ ಹೋಗಿ ನಿನ್ನೆ ಹೋಗಿ ಬಂದಾರ ಅಲ್ಲಿ ಇದಕ್ಕೆ. ಸೊ ಅದಕ್ಕೇನೈತೆ ಅವ್ರಿಗೆ ಅದ್ರ ಸಣ್ಣ ಹುಡುಗರು ಮತ್ತು ಏನೈತೆ ಅದು ಯೋಗ ಕಡೆ ಕಲಿಸ್ಬೇಕಾದ್ರೆ ಅವ್ರಿಗೂ ಒಂದು ಏನಂತಾರೆ ಅವ್ರಿಗೆ ಎಲ್ಲರಿಗೂ ಸಣ್ಣ ಹುಡುಗ ಅಲ್ಲಿ ಅವ್ರಿಗೇನು ಸಿಟ್ಟು ಮಾಡೋದಿಲ್ಲ, ಸಿಟ್ಟಿರಬಾರ್ದು. ಅದಕ್ಕೆ ಅವರು ಅದೊಂದು ಕ್ವಾಲಿಟಿ ಚೆನ್ನಾಗಿದೆ. ಮಣ್ಣು ನೋಡಿ ನಮ್ಮ ಸಣ್ಣ ಹುಡುಗರು ಎಲ್ಲ ಕಲಿಸ್ತಾ ಇದ್ರು. ಅದಕ್ಕೆ ಯಾರು ಸಣ್ಣವರಾಗಲಿ, ಲೇಡೀಸ್ ಆಗಲಿ, ದೊಡ್ಡವರಾಗಲಿ ಅವ್ರ ಕಡೆ ಯೋಗ ಇಲ್ಲಿ ನಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡ್ತೀವಿ. ಆ ಸೈಡ್ ಮಾಡಿದ್ಕೊಳ್ಳೋಕೆ ಎಲ್ಲರೂ ಅದ್ರದ್ದು ಒಂದು ಇದರಿಂದ ಸದುಪಯೋಗ ಪಡೋಕಾಗಿ ನಮ್ಗೆ ಥ್ಯಾಂಕ್ ಯು. ಮಾತಾಡಿ. ಎಲ್ಲರಿಗೂ ಧನ್ಯವಾದ. ನನ್ನನ್ನು ಗುರುತಿಸಿ ಇದ್ದ ದೊಡ್ಡ ವೇದಿಕೆಯಲ್ಲಿ ನನ್ನನ್ನು ಗುರುತಿಸಿ ನನಗೆ ಸತ್ಕಾರ ಮಾಡೋದಕ್ಕೆ ಇವರ ಕಮಿಟಿಯವರಿಗೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದ. ಮತ್ತು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಯೋಗ ಕಲಿಬೋದು. ನಾವು ಇಲ್ಲಿ ವಿನಾಮೂಲ್ಯ ನಾವು ಯೋಗ ಕ್ಲಾಸ್ ಶುರು ಮಾಡಿದ್ದೀವಿ, ಬನ್ನಿ ಯಾರು ಕಲಿಬೋದು. ಅದರೊಟ್ಟಿಗೆ ಶುದ್ಧಿಕ್ರಿಯೆ ಯಾರಿಗೆ ಸೈನಸ್ ಪ್ರಾಬ್ಲಮ್ ಇದೆ, ಯಾರಿಗೆ ಮತ್ತು ಶರೀರದಲ್ಲಿ ಎಸಿಡಿಟಿ ಪ್ರಾಬ್ಲಮ್ ಇದೆ ಅಂಥವ್ರಿಗೆಲ್ಲ ಶುದ್ಧಿಕ್ರಿಯೆಯನ್ನು ಕಲಿಸ್ತಾ ಇದ್ದೀನಿ. ನಾನು ಈ ಆಲ್ರೆಡಿ SBG ಕಾಲೇಜ್ ಮತ್ತು ಕಂಕನವಾಡಿ ಕಾಲೇಜಲ್ಲಿ ಆ ಮಕ್ಕಳಿಗೆ ಈಗ ಶುದ್ಧಿಕ್ರಿಯೆ ಕ್ಲಾಸ್ ತೊಗೊಳ್ತಾ ಇದ್ದೀವಿ. ಅವ್ರು ಯಾರು ಬೇಕಾದರೆ ಅವರು ಬರ್ಬೋದು. ಅವ್ರಿಗೆ ಯಾರು ತ್ರಾಸ ಇದ್ದರೆ, ಸೈನಸ್ ಪ್ರಾಬ್ಲಮ್ ಇದೆ ಅಂಥವರೆಲ್ಲ ಬರ್ಬೋದು. ಎಲ್ಲರಿಗೂ ನನ್ನ ನಮಸ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ. ನನ್ನ ಗುರುಗಳಾದ ಆರಾಧ್ಯ ದೈವರಾದ ಸಿದ್ಧಾರೂಢರಿಗೆ ನಮನವನ್ನು ಮಾಡುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಸತ್ಕಾರ 2ನೇ ಸತ್ಕಾರ. ನಮಗೆ ರಿಟೈರ್ಡ್ ಆದಮೇಲೆ ಎಲ್ಲ ಕಮಿಟಿಯವರು ಕೂಡ್ಕೊಂಡು ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಹಿಂಗಾಗಿ ಭಾಳ ಖುಷಿ ಆಗುತ್ತೆ. ನಾವು ಒಂದೇ ಕುಟುಂಬ ಥರ ನಾವು ಎಲ್ಲರೂ ಇರೋದು. ನಾವು ಎಲ್ಲೋ ಹುಟ್ಟಿದ್ವಿ, ಎಲ್ಲಿ ನಮ್ಗೆ ಗೊತ್ತಿರಲ್ಲ ನಾವು ಎಲ್ಲಿ ಬಂದು ಸೇರ್ಕೋತೀವಿ ಅಂತ. ಇಂಥ ಒಂದು ಜಾಗದಲ್ಲಿ ನಾವು ಬಂದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಮಹಾಬಳೇಶ್ವರ ಎಲ್ಲರನ್ನೂ ಒಟ್ಟಿಗೆ ಮಾಡಿದ್ದಕ್ಕೆ ತುಂಬ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ನಮಸ್ಕಾರ. ನಮ್ಮ ಮದರ್ ಮಾತಾಡ್ತಾ ಇಲ್ಲ ಅದಂತೇಳಿ ನಾ ಮಾತಾಡ್ಬೇಕಾಗಿ ಬಂದೈತೆ. ಹಂಗೆ ನಾನು ಮಾತಾಡ್ಬೇಕಂತ ಏನಿರಲಿಲ್ಲ. ಬಟ್ ನನಗೂ ಈವ್ನಿಂಗ್ ಗೊತ್ತಾಯ್ತು ಇವ್ರಿಗೆ ಒಂದು ಸತ್ಕಾರ ಸಮಾರಂಭ ಫೆಲಿಸಿಟೇಷನ್ ಇಟ್ಕೊಂಡಿದ್ದಾರೆ ಅಂತಂಥೇಳಿ. ನಮ್ಮ ಫ್ರೆಂಡ್ಶಿಪ್ ಈಗಿಂದಲ್ಲ, ಭಾಳ ಇಯರ್ಸ್ ಕೆಳಗಿಂದ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ಹೆಂಗೆ ಟೆಂಪಲ್ ಸ್ಟಾರ್ಟ್ ಆಯಿತು, ಓಪನಿಂಗ್ ಟೈಮಲ್ಲಿ ಇದೇ ಟೈಪ್ ಒಂದು ಫಂಕ್ಷನ್ ಮಾಡಿದ್ವಿ ನಾವು 2014ರಲ್ಲಿ. ಆವಾಗ ಫಸ್ಟ್ ಗೋರ್ಪೇಟೆ ಆಂಟಿಯವರು ಮತ್ತು ನಮ್ಮ ಮಮ್ಮಿ ಒಬ್ರಿಗೊಬ್ರು ಮನೆಗೆ ಹೋಗಿ ಒಬ್ರಿಗೊಬ್ರು ಮನೆ ತೋರಿಸ್ಕೊಂಡು ಅವಾಗ ಅದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು. ಈಗ ಆಲ್ಮೋಸ್ಟ್ ಗಂಗಾಜಲ ಯಾವಾಗ ಹೇಳ್ತಿರ್ತಾರೆ ನಮ್ಮ ಮದರ್, ಗೋರ್ಪೇಟೆ ಆಂಟಿಯವ್ರ ಮನೆಯಿಂದ ಬಂತು ನಂಗೆ ನೆನಪಿದೆ ಅಂತ ಹೇಳಿ. ಗುಡಿದು ಸ್ಟಾರ್ಟ್ ಮಾಡುವಾಗ ಅದು ಏನಂತಾರೆ, ಸ್ಟಾರ್ಟಿಂಗ್ ಗುದ್ಲಿ ಪೂಜೆಯಿಂದ ಹಿಡಿದು. ಸೊ ಅವಾಗಿಂದ ನಮ್ಮ ಫ್ರೆಂಡ್ಶಿಪ್ ಹಾಗೆ ಇದೆ. ಈಗ ಆಲ್ಮೋಸ್ಟ್ ನೋಡ್ರಿ ಮತ್ತು ಒಂದು 10-12 ವರ್ಷನೂ ಅನ್ಬೋದು.
ಯಾವಾಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ಫ್ರೆಂಡ್ಶಿಪ್ ಒಂದ್ಸಲ ಮಾಡಿದ್ಮೇಲೆ ನಾವು ಆಗಲಿ ಅವರಾಗಲಿ ಒಂಥರ ಏನಂತಾರೆ ಬ್ರದರ್ಹುಡ್ ಟೈಪ್ ಆಗಿಬಿಟ್ಟಿದೆ. ನಮ್ಮ ಫಾದರ್ ಆಯಿತು, ಅಂಕಲ್ ಆಯಿತು, ಆಮೇಲೆ ನಾವಾಯಿತು, ಹರೀಶ್ ಆಯಿತು, ಭಾಳಷ್ಟು ಮೆಮೊರೀಸ್ ಇದೆ. ಎಲ್ಲ ಬ್ಯಾಡ್ ಆಯಿತು, ಗುಡ್ ಆಯಿತು, ಎಲ್ಲದರಲ್ಲೂ ಚಲೋ ಇದ್ದೀವಿ. ಈಗಾದರೂ ಒಂದಾಗಿದ್ದೀವಿ ನಮ್ಮ ಫ್ಯಾಮಿಲಿ ಅಂತಂದ್ರೆ ನನಗೆ ಎಮೋಷನ್ ಐತೆ. ಬಟ್ ನಮ್ಮ ಮದರ್ ಭಾಳ ಎಮೋಷನ್ ಆಗ್ತದೆ, ಅವ್ರಿಗೆ ಮಾತಾಡೋಕೆ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ. ಇದೇ ರೀತಿ ಎಲ್ಲರೂ ಕಮಿಟಿಯವರು ಫ್ಯಾಮಿಲೀಸ್ ಎಲ್ಲರೂ ಕೂಡಿ ಇರಬೇಕಂತಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನೇ ಒಂದು ಮನಸ್ತಾಪ ಇಲ್ಲ, ಏನೇ ಇರಲಿ, ಲೈಫ್ ಶಾರ್ಟ್ ಇದೆ. ಎಲ್ಲರೂ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು, ಒಬ್ಬೊಬ್ಬರ ನೇಚರ್ ಬೇರೆ ಬೇರೆ ಇರುತ್ತೆ, ಎಲ್ಲರೂ ಒಂದೇ ರೀತಿ ಇರೋಕ್ಕಾಗಲ್ಲ. ಆಮೇಲೆ ಇವಾಗಿನ ಜನ್ರೇಷನಿಗೆ ನಾವು ಅಡ್ಜಸ್ಟ್ ಆಗಬೇಕು. ಅದೇ ರೀತಿ ಆಂಟಿ ಯಾವಾಗೂ ಸ್ಪೋರ್ಟಿವ್ ಆಗಿ ಯಾವಾಗೂ ಫೋಟೋ ತೆಗೀರಿ ಮತ್ತು ರೀಲ್ಸ್ ಮಾಡೋ ನನ್ನ ಜೊತೆ, ಅಂದರೆ ನನ್ನ ಏಜಿಗೆ ಅವ್ರು ಹೊಂದ್ಕೊಳ್ಳೋದು ಆ ಥರ. ಸೊ ಆ ಥರ ಇದ್ದಾಗನೂ ಒಬ್ರಿಗೊಬ್ರು ಫ್ಯಾಮಿಲಿ ಒಂದಾಗೋದು. ಈಗ ನಮ್ಮ ಮದರ್ ಆಯಿತು, ಹರೀಶಿಗಾಯಿತು, ಗಿರೀಶಿಗಾಯಿತು, ಈ ಥರ ಅವ್ರು ಒಂದು ಏನಾದರೂ ಹೇಳಿದ್ರೆ ಆಯ್ತು ರೀ ಆಂಟಿ ಅಂತ ಅವ್ರು ಹೇಳೋದು. ಮತ್ತು ನಮ್ಮ ಫಾದರ್ ಆಯಿತು, ಅಂಕಲ್ ಆಯಿತು, ಏನೋ ಡಿಸ್ಕಷನ್ ಮಾಡೋದು, ಗುಡಿಯಲ್ಲಿ ಏನೇನು ಪ್ರೋಗ್ರಾಮ್ಸ್ ಮಾಡಬೇಕಪ್ಪ ಅಂತಂತ ಹೇಳಿ. ಈ ಥರ ನಮ್ಮದು ಒಂದು ಹೆಲ್ತಿ ಡಿಸ್ಕಷನ್ಸ್ ಆಗಿ ಒಂದದು ಇವನ್ ಸುನೀತಾ ಆಂಟಿ ಅವ್ರ ಫ್ಯಾಮಿಲಿನೂ ನಾವು ಕ್ಲೋಸ್ ಇದ್ದೇವೆ, ಹಂಗಂತೇನಿಲ್ಲ. ಬಟ್ ಇಲ್ಲಿ ಒಂದು ಮೂಮೆಂಟ್ ಇದೆ ಅಂತ ಹೇಳ್ತಿದ್ದೀನಿ ಅಷ್ಟೇ ನಾನು. ಆ ರೀತಿ ನಮ್ಮ ಫ್ಯಾಮಿಲೀಸ್ ಎಲ್ಲ ಒಂದು ಕೂಡಿದ್ದೀವಿ ಅಂತಂದರೆ ಎಲ್ಲಾರ್ದು ನಮ್ಮದು ಮೈನಸ್ ಪ್ಲಸ್ ಎಲ್ಲರಿಗೆ ಗೊತ್ತಿದೆ. ಅದೇ ರೀತಿ ಫ್ರೆಂಡ್ಶಿಪ್ ಆಯ್ತು, ಇದಾಯ್ತು, ಕಂಟಿನ್ಯೂ ಆಗ್ತಾ ಇದೆ. ಹೀಗೆ ಆಗಲಿ ಅಂತಂತೇಳಿ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಯಾವುದೂ ಕೆಟ್ಟ ದೃಷ್ಟಿ ಬೇಡ. ಇದೇ ರೀತಿ ನಮ್ಮ ಮಹಾಬಲೇಶ್ವರ ಗುಡಿನೂ ಇದೇ ರೀತಿ ಮುಂದೆ ಹೋಗ್ತಾ ಇರಲಿ, ನಮ್ಮ ಫ್ರೆಂಡ್ಶಿಪ್ ಇದೇ ರೀತಿ ಇರಲಿ, ಕಮಿಟಿನೂ ಇದೇ ರೀತಿ ಮುಂದೆ ಹೋಗಲಿ ಅಂತೇಳಿ ನಾವೊಂದು 2 ಮಾತು ಮುಗಿಸ್ತೀವಿ. ಇವತ್ತಿನ ಡೇದಾಗ ಏನೇನು ಎಕ್ಸ್ಪೆಕ್ಟೇಷನ್ಸ್ ಏನೂ ಆಗಿಲ್ಲ. ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ ಮತ್ತೊಂದು ಸಲ ಪ್ರೂವ್ ಆಯ್ತು ಇವತ್ತಿನ ಡೇ. ಅದಕ್ಕೆ ಏನಷ್ಟು ಹಾಕ್ಬೇಕಂತ ಹಾಕ್ತಿದ್ದೇವೆ. ಎಂಡಿಂಗ್ದಾಗ ಇದನ್ನು ಯಾಕೆ ಹೇಳ್ಬೇಕು ಅದು ನಂಗೆ ಗೊತ್ತಿಲ್ಲ. ಎಂಡಿಂಗ್ ಮಟ್ಟ ಯಾರು ವಿಡಿಯೋ ನೋಡ್ತಾರೆ ಅದು ಗೊತ್ತಿಲ್ಲ. ಬಟ್ ಇವತ್ತೇನು ಸತ್ಕಾರನೂ ಅಂದ್ಕೊಂಡಿದ್ವಿ. ಮತ್ತು ಆಮೇಲೆ ಇವಾಗ ಹಾಡಬೇಕು ಅಂದ್ಕೊಂಡಿದ್ದೆ, 2 ವರ್ಷ ಬರೋಬರ ಆಗಲಿಲ್ಲ. ಇವತ್ತಿಂದ ಯಾಕೋ ಇದು ವ್ಯಾಲೆಂಟೈನ್ಸ್ ಡೇ ಅಂತ ಲವ್ಗೆ ನಮಗೆ ಬರಲ್ಲ, ಅಂದರೆ ಡೇದಾಗ ಬರಲ್ಲ ಅಂತ ಇಷ್ಟು ಗೊತ್ತಿದ್ದಿಲ್ಲ ನನಗೆ. ಹಿಂಗೆ ಆಗೈತಿ. ಈಗ ಏನು ಮಾಡೋಕ್ಕಾಗಂಗಿಲ್ಲ. ನಾವು ವ್ಲಾಗ್ ಎಂಡ್ ಮಾಡತ್ತೇವೆ. ಇರಲಿ ನೋಡ್ರಿ ಏನು ಮಾಡಿದ್ವಿ. ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಯಾಕೆ ಹೇಳೋದು ನನ್ನ ಲೈಫ್ದಾಗ ಅದೇ ಆಗತ್ತೈತೆ ಅಂದ್ಕೊಂಡು ನಾವು ಮುಂದುವರಿತಾ ಇದ್ದೀವಿ ಅಷ್ಟೇ. ಬಟ್ ವ್ಲಾಗ್ ಮಾಡೋದೇನು ಬಿಡೋಂಗಿಲ್ಲ. ಬಟ್ ಕಹಿಸಿ 2 ಹೇಳ್ಬೇಕಂತೇಳಿ ಹೇಳ್ತಿದ್ದೀವಿ ಅಷ್ಟೇ. ಏನು ಭಾಳ ಎಲ್ಲರೂ ಖುಷಿನಾಗಿ ಇದ್ದು ಬೀಗ್ತಾ ಇಲ್ಲ, ಎಲ್ಲರೂ ದುಃಖದಾಗ ಇರ್ತಾರೆ. ಆದರೆ ಇಂಥವು ಮತ್ತು ಎಕ್ಸ್ಟ್ರಾ ಆಗ್ತಿರ್ತಾವೆ, ಅವನ್ನೆಲ್ಲ ಹೇಳೋಕ್ಕೂ ಆಗಲ್ಲ ಕೆಲವೊಂದು ವೀಡಿಯೋದಾಗ. ದೇವರಿದ್ದಾನ ಅಂತಲೇ ಡೌಟ್ ನನಗೆ.